ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಿರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ. ಪ್ರಧಾನಿ ಮೋದಿಗೆ ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವಲ್ ಇದೀಗ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಉಗ್ರರ ಅಡಗುತಾಣಗಳನ್ನ ಸರ್ವನಾಶ ಮಾಡಿದ್ರ ಬಗ್ಗೆ ಮೋದಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 200ರಿಂದ 300 ಉಗ್ರರು ಸಾವನ್ನಪ್ಪಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. 1000 ಕೆಜಿಯ 10 ಬಾಂಬ್ಗಳಿಂದ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಿತ್ ದೋವಲ್ ಅವರು ಇದೀಗ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ವಿವರಣೆಯನ್ನ ಮೋದಿ ಕೂಡ ಕಲೆ ಹಾಕ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. 1000 ಕೆಜಿಯ 10 ಬಾಂಬ್ಗಳನ್ನ ಈ ಒಂದು ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಬಳಸಿಕೊಳ್ಳಲಾಗಿದೆ. ಆ ಸಂದರ್ಭದಲ್ಲಿ 200ರಿಂದ 300 ಉಗ್ರ ರಾಕ್ಷಸರು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಬಟ್ ಅಧಿಕೃತವಾದ ಮಾಹಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಸಿಗಬೇಕಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ ಈ ಒಂದು ವೈಮಾನಿಕ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯ ದಾಳಿ 1971ರಲ್ಲಿ ನಡೆದಿತ್ತು ಅಂತ ಈಗಷ್ಟೇ ನಮಗೆ ಮಾಹಿತಿಯನ್ನ ಕೊಟ್ಟರು. ಅದಾದ ಬಳಿಕ ಇವತ್ತೇ ಈ ಒಂದು ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು ಪಾಕಿಸ್ತಾನದ ಮೇಲೆ ಇವತ್ತು 2ನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. ಬೆಳಗ್ಗೆ 3:30 ಸುಮಾರಿಗೆ ಈ ಒಂದು ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 200ರಿಂದ 300 ಉಗ್ರ ರಾಕ್ಷಸರು ಇದೀಗ ಈ ಒಂದು ದಾಳಿಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಉಗ್ರರ ಒಂದಷ್ಟು ಕಂಟ್ರೋಲ್ ರೂಮ್ಗಳನ್ನ ಕೂಡ ಈ ದಾಳಿಯ ಸಂದರ್ಭದಲ್ಲಿ ಒಡೆಸ್ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮೇಜರ್ ಮಾಹಿತಿ ನಮಗೆ ಸಿಗ್ತಾ ಇದೆ. ಮೊದಲ ಬಾರಿಗೆ ಪಾಕಿಸ್ತಾನದ ಗಡಿಯನ್ನ ಭಾರತ ದಾಟಿದೆ. ಪಾಕ್ ಗಡಿ ದಾಟಿ ಅವರದ್ದೇ ನೆಲದಲ್ಲಿ ಶತ್ರುಗಳನ್ನ ಒಡೆಸ್ ಮಾಡಲಾಗಿದೆ. 12 ಮಿರಾಜ್ 2000 ಜೆಟ್ಗಳಿಂದ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೊದಲ ಬಾರಿಗೆ ಪಾಕಿಸ್ತಾನದ ಗಡಿಯನ್ನ ಭಾರತ ದಾಟಿ ಶತ್ರುಗಳ ನೆಲದಲ್ಲೇ ಒಡೆಸ್ ಮಾಡಿ ಯಾವ ರೀತಿಯ ಕಾರ್ಯಾಚರಣೆಯನ್ನ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. 12 ಮಿರಾಜ್ 2000 ಜೆಟ್ ವಿಮಾನಗಳನ್ನ ಬಳಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೊದಲ ಬಾರಿಗೆ ಪಾಕಿಸ್ತಾನದ ಗಡಿಯನ್ನ ದಾಟಿ ಅವರ ನೆಲಕ್ಕೆ ಹೋಗಿ ಅವರ ಶತ್ರುಗಳ ನೆಲದಲ್ಲೇ ಆ ರಾಕ್ಷಸರನ್ನ ಇದೀಗ ಮಟಾಶ್ ಮಾಡಲಾಗಿದೆ. ಸರ್ಜಿಕಲ್ ಸ್ಟ್ರೈಕ್ ಮೊದಲ ಭಾಗ ಯಾವಾಗ ನಡೆದಿತ್ತು ಅನ್ನೋ ಪ್ರಶ್ನೆಗೆ 2016 ಸೆಪ್ಟೆಂಬರ್ 28ರಂದು ಸರ್ಜಿಕಲ್ ಮೊದಲ ಭಾಗ ನಡೆದಿತ್ತು. ಇವತ್ತು ಮುಂಜಾನೆ 3:30 ವೇಳೆಗೆ ಮತ್ತೊಂದು ಸರ್ಜಿಕಲ್ ದಾಳಿಯನ್ನ ಭಾರತೀಯ ಸೇನೆ ಮಾಡಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡು ಇವತ್ತು 3:30 ವೇಳೆಗೆ ಗಡಿಯನ್ನ ದಾಟಿ ಪಾಕಿಸ್ತಾನದ ನೆಲದಲ್ಲೇ ಉಗ್ರರನ್ನ ಸಂಹಾರ ಮಾಡೋದ್ರಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. 1000 ಕೆಜಿಯ 10 ಬಾಂಬ್ಗಳನ್ನ ಈ ವೈಮಾನಿಕ ದಾಳಿಯಲ್ಲಿ ಬಳಸಿಕೊಳ್ಳಲಾಗಿದೆ. ಬಾಲ್ಕೋಟ್, ಚಾಕೋಟಿ, ಮುಜಾಫರ್ಬಾದ್ ಉಗ್ರರ ಕೇಂದ್ರಗಳನ್ನ ಕೂಡ ಧ್ವಂಸ ಮಾಡಲಾಗಿದೆ. ಅಲ್ಲಿ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂದಷ್ಟು ಕಂಟ್ರೋಲ್ ರೂಮ್ ಇತ್ತು, ಉಗ್ರರ ಕಂಟ್ರೋಲ್ ರೂಮ್ ಇತ್ತು. ಅಲ್ಲಿ ಎಲ್ಲಾ ಯುವಕರನ್ನ ಕರ್ಕೊಂಡು ಹೋಗಿ ಉಗ್ರರನ್ನ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನ ಕೂಡ ಮಾಡ್ತಾ ಇದ್ರು. ಇದೀಗ ಆ ಕಂಟ್ರೋಲ್ ರೂಮ್ ಅನ್ನೇ ಧ್ವಂಸ ಮಾಡಲಾಗಿದೆ.